ನಮ್ಮ ಸಂಪ್ರದಾಯದ ಪ್ರಕಾರ ಇವತ್ತು ಬಹಳ ಶ್ರೇಷ್ಠ ದಿವಸ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ತಾಯಿಯ ದರ್ಶನವನ್ನು ಮಾಡೋದಕ್ಕೆ ನಾನು ನನ್ನ ಶ್ರೀಮತಿಯವರು ಬಂದಿದ್ದೇವೆ, ದರ್ಶನ ಮಾಡಿದ್ದೇವೆ. ರಾಜ್ಯಕ್ಕೆ ಮತ್ತು ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ. ನಮಗೆ ಪ್ರತಿ ವರ್ಷವೂ ಕೂಡ ಮಳೆ ಬೆಳೆ ಚೆನ್ನಾಗಾದರೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಇಲ್ಲದೆ ಹೋದರೆ ಭಾಳ ಜನ ತೊಂದರೆಗೀಡಾಗ್ತಾರೆ, ಭಾಳ ಕಷ್ಟಗಳನ್ನು ಅನುಭವಿಸ್ತಾರೆ. ಹಿಂದೆಲ್ಲ ನಾವು ಬರಗಾಲಗಳು ಬಂದಂಥ ಸಂದರ್ಭದಲ್ಲಿ ನೋಡಿದ್ದೇವೆ. ಇದು ಸರ್ಕಾರಕ್ಕೂ ಕೂಡ ಒಂದು ಸವಾಲಾಗುತ್ತೆ. ಅದಕ್ಕಾಗಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಆಗ್ತಾ ಇರುವಂತದ್ದು, ಆಸ್ ಎ ಸೀನಿಯರ್ ಆಗಿ ನಿಮಗೆ ಕ್ರಾಂತಿ ಕಾಣ್ತಾ ಇದೆಯಾ? ಅದ್ರ ಬಗ್ಗೆ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾನು ಬಂದಿರೋದೇ ಈಗ ಧಾರ್ಮಿಕ ವಿಚಾರಕ್ಕೆ, ದೇವಸ್ಥಾನಕ್ಕೆ, ತಾಯಿಯ ದರ್ಶನಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳೋದು, ಅದರಲ್ಲಿ ನಮ್ದು ಸೇರ್ಕೊಳ್ಳುತ್ತಲ್ವಾ. ಹಾಗಾಗಿ ರಾಜಕೀಯದ ವಿಚಾರಗಳನ್ನ ಇಲ್ಲಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನನಗೆ ಅನ್ಸುತ್ತೆ. ನಿಜವಾಗೂ ಇವತ್ತು ತಾವು ಗಮನಿಸಿದಿರ ಮೀಡಿಯಾದವರು, ನಿಮಗೆ ಮೊದಲು ಗೊತ್ತಾಗೋದು, ಇಲ್ಲೇ ಗೊತ್ತಾಗೋದು ಮೊದಲು ಅಂತ ನೀವು ಹಾಕೊಂಡಿರ್ತೀರಲ್ಲ, ಹಾಗೆ ರಾಜಕೀಯದ ಬೆಳವಣಿಗೆಗಳು ಗಮನಿಸಿದಿರಿ. ಎಲ್ಲವೂ ಒಳ್ಳೇದಲ್ಲಿ ಸುಖಾಂತಿ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಅವರು ಮೊದಲು ಹೇಳಿದ್ದಾರೆ, ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆದಂಗೆ ಆಯ್ತಲ್ಲ ಅಂತ ಅವರು ಹೇಳಿದ್ದಾರೆ. ಅನುಭವ ಅದೆಲ್ಲ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ. ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ. ಏನೇ ನಿರ್ಧಾರ ಮಾಡಿದ್ರು ಕೂಡ ಅವರೇ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಂದಿಬೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು. ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ. ನಾನು 5 ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ. ಹಾಗಾಗಿ ಒಳ್ಳೆಯ ಆಡಳಿತ, ನಾವು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ ಚುನಾವಣೆ ಮೊದಲು. ಅದಕ್ಕಾಗಿ ಅದನ್ನ ಮಾಡ್ತಾ ಇದ್ದೇವೆ, ಮುಂದೆನೂ ಕೂಡ ಮಾಡ್ತೇವೆ. ನಮಗೆ ಗೊತ್ತಿಲ್ಲ ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದ್ರು ಬಂದು ಹೇಳಿದ್ರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದ್ರೂ ಹೇಳಿದ್ರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರ್ಲಿಲ್ವೋ ಏನೋ. ಸಾಕು, ಥ್ಯಾಂಕ್ ಯು.